ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಭಾರತ್ ಪೇ ಮರ್ಚೆಂಟ್ ಆ್ಯಪಿನ ಒಂದು QR ಕೋಡನ್ನು ನಾನು ಆರ್ಡರ್ ಮಾಡಿದ್ದೆ. ಇದು ಸಂಪೂರ್ಣವಾಗಿ ಜೀರೋ ಪ್ರೈಸ್ ಅಂತಲೇ ಹೇಳ್ಬೋದು, ಅಂದರೆ ಸಂಪೂರ್ಣವಾಗಿ ಉಚಿತ ಅಂತಲೇ ಹೇಳ್ಬೋದು. ಇದು ಒಂದು ಫ್ರೀ ಆಗಿ ಸಿಗುವಂಥದ್ದು ನಿಮಗೆ. ನನಗೂ ಇವತ್ತು ಬ್ಲೂ ಡಾಟ್ ಮುಖಾಂತರ ಇದು ಸಿಕ್ಕಿದೆ. ಬನ್ನಿ ಇದರಲ್ಲಿ ಏನಿದೆ ನೋಡೋಣ. ಇಲ್ಲಿ ನೋಡೋದು ಒಂದು ಬ್ಯಾಕ್ ಸೈಡ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮದು ನೇಮು ಮತ್ತು ಎಲ್ಲ ಥರ ಅಡ್ರೆಸ್ಸು ಎಲ್ಲ ಥರ ಇರುವಂಥದ್ದು. ಇಲ್ಲಿ ನೋಡೋದು ರಿಟರ್ನ್ ಆಪ್ಷನ್ ಕೂಡ ಕಾಣ್ತಾ ಇದೆ. ನಾನು ಮೇಲಿನ ಎಲ್ಲ ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಮತ್ತು ಇಲ್ಲಿ ನೋಡೋದು ನನಗೆ ಬ್ಲೂ ಡಾಟ್ ಮುಖಾಂತರ ಇದು ಸಿಕ್ಕಿದೆ. ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮೊದಲ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು ಈ QR ಕೋಡನ್ನು ನಾನು ಹೇಗೆ ಆರ್ಡರ್ ಮಾಡಬೇಕಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲದಿದ್ದರೆ ನಾನು ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡ್ಬೋದು. ಮತ್ತು ಈ ಥರ ಒಂದು ವೀಡಿಯೋಸ್ಗಳನ್ನು ನಾನು ಕನ್ನಡದಲ್ಲಿ ನಾನೇ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀವೇನು ಮಾಡ್ಬೇಕು, ನಮ್ಮ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡೋದು ಇದರಲ್ಲಿ ಏನೂ ಇರೋದಿಲ್ಲ, ಒಂದು QR ಕೋಡ್ ಮಾತ್ರ ಇರುತ್ತೆ ಅಂತಲೇ ಹೇಳ್ಬೋದು. ನೋಡೋದು ಇಲ್ಲಿ ನೋಡೋದು ಈ ಪ್ಯಾಕನ್ನು ನಾನು ಸೈಡ್ ಇಡ್ತೇನೆ. ಇಲ್ಲಿ ನೋಡೋದು ಈ ಥರ ಒಂದು ಪ್ಯಾಕೆಟ್ ಸಿಗುವಂಥದ್ದು. ಇಲ್ಲಿ ನೋಡೋದು ರೋಹಿತ್ ಶರ್ಮಾದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡೋದು ಅವ್ರದ್ದು ಫೋಟೋ ಇದೆ ಮತ್ತು ಅವ್ರದ್ದು ಒಂದು ಸಿಗ್ನೇಚರ್ ಟೈಪ್ ಇಲ್ಲಿ ಇರುವಂಥದ್ದು. ಇಲ್ಲಿ ನೋಡೋದು ಬ್ಯಾಕ್ ಸೈಡ್ ಇಲ್ಲಿ ನೋಡೋದು ಯಾವುದೇ ರೀತಿಯಾದ ಒಂದು ನಮ್ಮದು ಡೀಟೇಲ್ಸ್ ಇರೋದಿಲ್ಲ, ಎಲ್ಲ ಥರದ ಭಾರತ್ ಪೇದು ಅಡ್ರೆಸ್ ಇರುವಂಥದ್ದು. ಇಲ್ಲಿ ನೋಡೋದು ಒಂದು ರಿಜಿಸ್ಟರ್ ಅಡ್ರೆಸ್ಸು ನ್ಯೂ ದೆಹಲಿ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡೋದು 24/7 ಸಪೋರ್ಟ್ ಇರುವಂಥದ್ದು. ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಕ್ವೇರೀಸು ಮತ್ತು ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಈ ಕಾಲ್ ಮಾಡಿಗೆ ನೀವು ತಿಳಿಸ್ಬೋದು. ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡೋದು ಮತ್ತೆ ಇದರಲ್ಲಿ ಏನೂ ಇಲ್ಲ. ಇಲ್ಲಿ ನೋಡ್ಬೋದು ಫಸ್ಟ್ ಫೈಗೆ ನೀವು ನೋಡ್ತೇನೆ. ಇಲ್ಲಿ ನೋಡೋದು ಇನ್ಸ್ಟಂಟ್ ಇನ್ಶೂರೆನ್ಸ್. ಇಲ್ಲಿ ನೋಡೋದು ಶಾಪ್ ಲೈಫ್ ಹೆಲ್ತ್ ಕೊರೋನಾ ವೈರಸ್ ಹಾಸ್ಪಿಟಲ್. ಇಲ್ಲಿ ನೋಡೋದು ನೀವು ಇನ್ಸ್ಟಂಟಾಗಿ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಕೂಡ ನೀವು ಬೈ ಮಾಡ್ಬೋದು. ಮತ್ತು ಇಲ್ಲಿ ನೋಡೋದು ನೋ ಡಾಕ್ಯುಮೆಂಟೇಷನ್, ನೋ ಮೆಡಿಕಲ್ ಟೆಸ್ಟ್ ಮತ್ತು ಇನ್ಸ್ಟಂಟ್ ಇನ್ಶೂರೆನ್ಸ್ ಆಗಿರುವಂಥದ್ದು. ಮತ್ತು ಯಾವುದೇ ರೀತಿಯ ಒಂದು ಫಿಸಿಕಲ್ ವೆರಿಫಿಕೇಷನ್ ಅಂತ ಏನೂ ಇರೋದಿಲ್ಲ. ಇಲ್ಲಿ ನೋಡೋದು ಒಂದು ಈಸಿ ಬಿಲ್ ಪೇಮೆಂಟ್ ಆಪ್ಷನ್ ಅಂತ ಕೂಡ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೋಡೋದು ರೀಚಾರ್ಜ್ ಮತ್ತು ಎಲ್ಲ ರೀತಿಯಾದ ಒಂದು ರೀಚಾರ್ಜ್ಗಳನ್ನು ನಾವು ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡೋದು ರೆಫರ್ ಆ್ಯಂಡ್ ಅರ್ನ್. ನಾವು ಯಾರಿಗಾದರೂ ಈ ಭಾರತ್ ಪೇ ಮರ್ಚೆಂಟ್ ಆ್ಯಪನ್ನು ನಾವು ಯಾರಿಗಾದರೂ ರೆಫರ್ ಮಾಡಿದರೆ ನಿಮಗೆ 100 ರನ್ಸನ್ನು ಸಿಗ್ಬೋದು. ಆ ರನ್ಸಿಂದ ನೀವು ರೀಚಾರ್ಜ್ಗಳನ್ನು ಕೂಡ ಮಾಡ್ಕೊಬೋದು. ಇಲ್ಲಿ ನೋಡೋದು ಲಾಯಲಿಟಿ, ಅಂದರೆ ಯಾವುದೇ ರೀತಿಯಾದ ಒಂದು ಫ್ರಾಡ್ಗಳು ಯಾವುದೇ ರೀತಿ ಆಗೋದಿಲ್ಲ ಇಲ್ಲಿ. ಮತ್ತು ರನ್ಸನ್ನು ನಾವು ಬಿಲ್ ಪೇಮೆಂಟ್ಸ್ಗಾಗಿ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಅದೇ ರೀತಿಗೆ ಒಂದು ಈಸಿ ಲೋನ್ ಕೂಡ ಕೊಡ್ತಾರೆ. ಇದೊಂದು ಒಳ್ಳೆಯ ವಿಷಯ, ಅಂದರೆ 7 ಲಕ್ಷ ತನಕ ಒಂದು ಲೋನ್ ಕೂಡ ಸಿಗುವಂಥದ್ದು. ಇದಕ್ಕೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಇರುವೆ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮಗೆ ಲೋನ್ ಸಿಗಬೇಕಂದ್ರೆ ನೀವು ಇಲ್ಲಿ ನೋಡೋದು ಎಕ್ಸೆಪ್ಟ್ ಪೇಮೆಂಟ್ಸ್ ರೆಗ್ಯುಲರ್ಲಿ ಆನ್ ಭಾರತ್ ಪೇ QR ಕೋಡ್ ಟು ಟೇಕ್ ಲೋನ್. ಅಂದರೆ ಒಂದು ಹೈಯರ್ ಟ್ರಾನ್ಸಾಕ್ಷನ್ಗಳನ್ನು ಹೈಯರ್ ಅಂತ ಇಲ್ವಾ, ಅಂದರೆ ಒಂದು ಸತಿ 2 ಸತಿ ಮಾಡಿದರೆ ನಡೆಯೋದಿಲ್ಲ. ತಿಂಗಳಿಗೆ ಇಲ್ಲಂದ್ರೆ ಒಂದು ದಿನ ಒಂದಾದರೂ ನೀವು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಒಂದು ಪೇಮೆಂಟನ್ನು ನೀವು ತೊಗೋಬೇಕು. ಮತ್ತು ಇಲ್ಲಿ ನೋಡೋದು ಇನ್ಸ್ಟಂಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ ಲೋನನ್ನು. ಮತ್ತು ಈಸಿ ಡೈಲಿ ರೀಪೇಮೆಂಟ್, ಅಂದರೆ ಡೈಲಿ ಬೇಸಿಸ್ನಲ್ಲಿ ಕೂಡ ನೀವು ಪೇ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ನೋಡೋದು ಲೋವರ್ ದೆನ್ ದ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ಸ್. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಒಂದು ಪ್ರೊಸೆಸಿಂಗ್ ಫೀ, ಪೇಪರ್ ವರ್ಕ್ ಎಲ್ಲ ಏನೂ ಇಲ್ಲ. ನೋಡೋದು ಎಕ್ಸೆಪ್ಟ್ ಪೇಮೆಂಟ್ಸ್. ಇಲ್ಲಿ ನೋಡ್ಬೋದು ನೀವು ಪೇಮೆಂಟ್ಸನ್ನು ನೀವು ಭಾರತ್ ಪೇ ಆ್ಯಪ್ದಿಂದ ಮಾತ್ರ ಅಲ್ಲ, ಎಲ್ಲ ಥರದ ಆ್ಯಪ್, ಅಂದರೆ ಇಲ್ಲಿ ನೋಡೋದು ಭಾರತ್ ಪೇ ಅಲ್ಲದೆ ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಅಂದರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ವಾಟ್ಸಪ್ ಪೇ, ಅಮೆಝಾನ್ ಪೇ, ಇನ್ನೇ ಥರದ ಎಲ್ಲ ಆ್ಯಪ್ಗಳನ್ನು ನಾವು ಎಕ್ಸೆಪ್ಟ್ ಮಾಡ್ಬೋದು. ಇಲ್ಲಿ ನೋಡೋದು ಭಾರತ್ ಪೇ, ವೆಲ್ಕಮ್ ಟು ಭಾರತ್ ಪೇ ಅಂತ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಇಲ್ಲಿ ನೋಡೋದು ಒಂದು QR ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದು ನಮ್ಮದು ನೀವು ಯಾವುದು ನೇಮ್ ಕೊಡ್ತೀರಲ್ವ ಅದೇ ನೇಮ್ ಕೊಡ್ತಾ ಇದೆ. ಇಲ್ಲಿ ನೋಡೋದು ಒಂದು QR ಕೋಡ್ ಇರುತ್ತೆ, ಒಂದು ಇರೋದಿಲ್ಲ 2 ಇರ್ತವೆ. ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು 2 QR ಕೋಡ್ ಇರ್ತವೆ. ಇಲ್ಲಿ ನೋಡ್ಬೋದು 2 QR ಕೋಡು. ಮತ್ತು ಇನ್ನೊಂದು ಇಲ್ಲಿ ಆಲ್ ಪೇಮೆಂಟ್ಸ್ ಆ್ಯಪ್ಸ್ ಎಕ್ಸೆಪ್ಟೆಡ್ ಹೇರ್. ಇಲ್ಲಿ ನೋಡೋದು ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ ಮತ್ತು ಸ್ಕ್ಯಾನ್ ಆ್ಯಂಡ್ ಪೇ. ಇಲ್ಲಿ ನೋಡೋದು ಭಾರತ್ ಪೇ. ಇಲ್ಲಿ ನೋಡೋದು ಇದೊಂದು ಸ್ಟಿಕ್ಕರ್ ಥರ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟಿಕ್ಕರ್ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ನಿಮ್ಮ ಅಂಗಡಿ ಮೇಲೆ ಎಲ್ಲಿ ಬೇಕಾದಲ್ಲೂ ನೀವು ಪೇಸ್ಟ್ ಮಾಡ್ಬೋದು. ಇದು ವರ್ಕ್ ಆಗುತ್ತೆ ಇಲ್ವಾ ಅಂತ ನಿಮಗೆ ನಾನು QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸ್ತೇನೆ. ಒಂದು ಸ್ವಲ್ಪ ವೇಟ್ ಮಾಡಬೇಕು, ನಾನೀಗ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು ನಾನು ಈಗ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೇನೆ. ಇಲ್ಲಿ ನೋಡೋದು ನಾನು ಒಂದು ಫೋನ್ಪೇ ಆ್ಯಪನ್ನು ನಾನು ಓಪನ್ ಮಾಡಿದ್ದೇನೆ. ನೋಡು ಫೋನ್ಪೇ ಆ್ಯಪನ್ನು ನಾನು ಓಪನ್ ಮಾಡ್ತೇನೆ. ಆದರೆ QR ಕೋಡ್ ಸರಿಯಾಗಿ ಸ್ಕ್ಯಾನ್ ಆಗುತ್ತಾ ಇಲ್ವಾ ಅಂತ ನಾನು ಇಲ್ಲಿ ಚೆಕ್ ಮಾಡ್ತೇನೆ. ಇಲ್ಲಿ ನೋಡೋದು ಒಂದು ಫಿಂಗರ್ ಪ್ರಿಂಟನ್ನು ಕೇಳ್ತಾ ಇದೆ.
ಇಲ್ಲಿ ನೋಡೋದು ನಾನು ಫಿಂಗರ್ ಪ್ರಿಂಟನ್ನು ಎಕ್ಸೆಪ್ಟ್ ಮಾಡಿದ್ದೇನೆ. ಈಗ ನಾನು ಪೇ ಅಂತ ಇಲ್ಲಿ ಮೇಲೆ ಬಾರ್ಕೋಡ್ ಕಾಣ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಆ ಬಾರ್ಕೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಬಾರ್ಕೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಾನು ಈಗ ಸ್ಕ್ಯಾನ್ ಮಾಡಿದ್ದೇನೆ. ಈಗ ಸ್ಕ್ಯಾನ್ ಮಾಡಿದ್ದಾಯಿತು. ಇಲ್ಲಿ ನೋಡೋದು ಈಗ ತೊಗೋತಾ ಇದೆ. ಈಗ ನಾನು ಅಮೌಂಟನ್ನು ಎಂಟ್ರ್ ಮಾಡ್ತೇನೆ. ಇಲ್ಲಿ ನೋಡೋದು ಒಂದು 10 ರೂಪೀಸನ್ನು ನಾನು ಎಂಟ್ರ್ ಮಾಡ್ತೇನೆ. ಇಲ್ಲಿ ನೋಡೋದು ಕರೆಂಟ್ಲಿ ಅನ್ಅವೈಲಬಲ್ ಅಂತ ಹೇಳ್ತಾ ಇದೆ. ಯಾಕೋ ಒಂದು ಸ್ವಲ್ಪ ನೋಡ್ತೇನೆ ನಾನು. ಇಲ್ಲಿ ನೋಡೋದು ಫ್ರೆಂಡ್ಸ್, ಈಗ ಫೋನ್ಪೇಯಲ್ಲಿ ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ಗಳು ಆಗ್ತಾಯಿಲ್ಲ. ಅಂದರೆ QR ಕೋಡ್ ಪ್ರಾಬ್ಲಮ್ ಅಲ್ಲ, ಅಂದರೆ ಫೋನ್ಪೇದೇ ಏನೋ ಪ್ರಾಬ್ಲಮ್ ಇದೆ. ಈಗ ನಾವು ಅಮೆಝಾನಲ್ಲಿ ಟ್ರೈ ಮಾಡೋಣ. ಇಲ್ಲಿ ನೋಡೋದು ನಾನು ಅಮೆಝಾನ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡೋದು ಅಮೆಝಾನ್ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೋಡೋದು ಸ್ಕ್ಯಾನ್ UPI QR ಕೋಡ್ ಅಂತ ಕಾಣ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. QR ಕೋಡ್ ಮೇಲೆ ಅದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡೋದು QR ಕೋಡ್ ಅಂತ ಇದು ಡೈರೆಕ್ಟಾಗಿ ಇಲ್ಲಿ ನೋಡೋದು ಇಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡ್ತಾ ಇದೆ. ಈಗ ಸ್ಕ್ಯಾನ್ ಆಗಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋದು ಇಲ್ಲಿ ನಾವು ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 10 ರೂಪೀಸನ್ನು ಎಂಟ್ರ್ ಮಾಡ್ತೇನೆ. ಸಾರಿ, ನೋಡೋದು ಒಂದು 10 ರೂಪೀಸನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ನೋಡೋದು ಪೇ ನಾವು ಅಂತ ಕ್ಲಿಕ್ ಮಾಡಬೇಕು. ಪೇ ನಾವು ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡೋದು ಒಂದು UPI ಪಿನ್ ಕೇಳ್ತಾ ಇದೆ. ಇಲ್ಲಿ ನೋಡೋದು ನಾನು ಈಗ UPI ಪಿನ್ನನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ನೋಡು ಕ್ಲಿಕ್ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋದು 10 ರೂಪೀಸ್ ಪೇಡ್ ಟು ಇಲ್ಲಿ ನೋಡೋದು ನಮ್ಮದು ಯಾವುದು ನೇಮ್ ಇರುತ್ತಲ್ವ ಆ ನೇಮನ್ನು ನಾನು ಎಲ್ಲ ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಈ ಥರ ಒಂದು ಪೇಮೆಂಟ್ಸ್ಗಳು ಎಕ್ಸೆಪ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡೋದು ಫ್ರೆಂಡ್ಸ್, ಈಗ QR ಕೋಡು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಇಲ್ಲಿ ನೋಡೋದು QR ಕೋಡ್ ಕೂಡ ನಾನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೆ, ಏನೇನಿರುತ್ತೆ ಏನೇನಿಲ್ಲ ಅಂತ ಹೇಳಿ. ಮತ್ತು QR ಕೋಡನ್ನು ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ನಾನು ಭಾರತ್ ಪೇ ಮರ್ಚೆಂಟ್ ಆ್ಯಪ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಮತ್ತು ಅದೇ ವಿಡಿಯೋದಲ್ಲಿ ನಾನು ಈಗ QR ಕೋಡನ್ನು ಹೇಗೆ ತರಿಸ್ಬೇಕಂತ ನೀವು ಅಂದರೆ ಆರ್ಡರ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡ್ಬೋದು. ಮತ್ತು ಇನ್ನೊಂದು ನೀವು ಕ್ವೆರೀಸ್ ಇರ್ಬೋದು, ಈ ಭಾರತ್ ಪೇ ಮರ್ಚೆಂಟ್ ಇದು ಆ್ಯಪ್ ಇದೆ ಅಲ್ವಾ, ಇದನ್ನು ನಾವು 12% ಇಂಟ್ರೆಸ್ಟನ್ನು ನಾವು ಕೂಡ ಅರ್ನ್ ಮಾಡ್ಕೊಬೋದು. ಹೇಗೆ ಅರ್ನ್ ಮಾಡ್ಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು. ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಬೇಕು. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮುಂದಿನ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಸಿಗುವಂಥದ್ದು. ಮತ್ತು ಇಲ್ಲಿ ನೋಡೋದು ಈ ಭಾರತ್ ಪೇ ಮರ್ಚೆಂಟ್ ಆ್ಯಪ್ಗಳು ನೀವು ಅಂಗಡಿ ಇದ್ದರೆ ಮಾತ್ರ ಯೂಸ್ ಮಾಡ್ಬೇಕಂತ ಏನಿಲ್ಲ. ನೀವು ಅಂಗಡಿ ಇಲ್ದಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನನ್ನದು ಅಂಗಡಿ ಇಲ್ಲ, ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ನೀವು ಯೂಸ್ ಮಾಡಬೇಕು. ಆದರೆ ಏನು ಮಾಡಬೇಕು, ನೀವು ಯಾವಾಗಾದರೂ ಈ QR ಕೋಡ್ ಯೂಸ್ ಮಾಡಿ ನೀವೇನು ಮಾಡಬೇಕಂದ್ರೆ ಒಂದು ಪೇಮೆಂಟ್ಗಳನ್ನು ನೀವು ಮಾಡಬೇಕು. ಇಲ್ಲಿ ನೋಡೋದು ಯಾವುದಾದ್ರೂ ಒಂದು ಅಕೌಂಟನ್ನು ಲಿಂಕ್ ಮಾಡಿದರೆ ಅಲ್ಲಿ ಆ ಅಕೌಂಟಿಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನೀವು ಈ ಭಾರತ್ ಪೇ QR ಕೋಡ್ ಮುಖಾಂತರ ನೀವು ಟ್ರಾನ್ಸ್ಫರ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಯಾವುದೇ ರೀತಿಯಾದ ಒಂದು ಕಂಪ್ಲೇಂಟ್ಸ್ಗಳು ಬರೋದಿಲ್ಲ. ನೀವು ಯಾವತ್ತೂ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೂ ಕೂಡ QR ಕೋಡು ಮತ್ತು ಒಂದು ಒಳ್ಳೆಯ ಆಫರ್ಸ್ಗಳು ನಿಮಗೆ ಸಿಗುವಂಥದ್ದು. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದೇ ರೀತಿಯಾದ ಭಾರತ್ ಪೇ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಗಳನ್ನು ನೀಡ್ತೇನೆ. ಅದೇ ರೀತಿಯಾಗಿ ಭಾರತ್ ಪೇ ಈ ಮಾತ್ರ ಅಲ್ಲ, ಎಲ್ಲ ಥರದ ಅಕೌಂಟು ಮತ್ತು ಸೇವಿಂಗ್ ಅಕೌಂಟ್ಸು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಮತ್ತು ಟೆಕ್ನಾಲಜಿ ವಿಡಿಯೋಸು ಇದೇ ವಿಡಿಯೋಸನ್ನು ಹಾಕ್ತಾ ಇರ್ತೇನೆ. ಅದಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.